ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತಿಸ್ತಾ ನಾನು ನಿಮ್ಮ ಎಮ್ಮಾಯತ ಮಲ್ಲಪ್ಪ ಜೋತಾವ. ದೆಹಲಿ ದಿನಕ್ಕೆ ರಣರಂಗ ಆಗ್ತಾ ಇದೆ. ಈ ಸಲ ಕೇಜ್ರಿವಾಲ್ರ ಮನೆಗೆ ಕಳಿಸಲೇಬೇಕಂತೇಳಿ BJP ಅವರ ಬಲಗೈ ಬಂಟ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್ ನಿರ್ಧಾರ ಮಾಡಿದ್ದಾರೆ. ಹೇಗಾದರೂ ಒಟ್ಟಲ್ಲಿ ಈ ಸಲ ಸೋಲಿಸ್ಬೇಕು ಅಂತೇಳಿ. ಸುಳ್ಳುಗಾರ, ಸಾರಾಯಿ ಮಾಫಿಯಾ, ಏನು ಬೇಕಾದೆಲ್ಲ ಮಾತಾಡ್ತಾ ಇದ್ದಾರೆ. ಭ್ರಷ್ಟಿದ್ದಾರೆ, ಎಲ್ಲನೂ ಮಾತಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯದನೋ ಅಷ್ಟ ಈ ಒಂದು ಕೇಜ್ರಿವಾಲ್ ಆಡಳಿತಕ್ಕೆ ಅಡೆತಡೆಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಅಡೆತಡೆ ಈಗ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಪೂರ್ವದಲ್ಲೇ ಈಗ ನಮ್ಮ ಕೇಜ್ರಿವಾಲ್ರು ಇಡೀ ದೆಹಲಿ ತುಂಬ ತಮ್ಮ ಮುಂದಿನ ಯೋಜನೆಗಳೇನು, ಯಾವ ರೀತಿಯಾಗಿ ಈ ಗ್ಯಾರಂಟಿಗಳನ್ನ ಹೆಚ್ಚು ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು, ಹೆಣ್ಮಕ್ಳು ಕೊಡ್ತಿದ್ದು 1000ವನ್ನು 2100 ಮಾಡ್ತೀನಿ ಅಂತೇಳಿ ಅದನ್ನು ನೋಂದಣಿ ಮಾಡಿಸ್ಕೊಳ್ಳುವಂಥದ್ದು, ಹೆಣ್ಮಕ್ಳು ಭೇಟಿ ಆಗುವಂಥದ್ದು ಏನೇನು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಕಾಂಗ್ರೆಸ್ ಮತ್ತು BJPಗೆ ಕಣ್ಣಿಗೆ ಒತ್ತಲಿಕ್ಕೆ ಶುರುವಾಗಿಬಿಟ್ಟದ. ಅದರಲ್ಲೂ BJPಗೆ, ಯಾಕಂದರೆ ಅವರು ಈ ಆ ವಿಷಯದಲ್ಲೇ BJPಗರು ಗ್ಯಾರಂಟಿ ವಿರೋಧಿಗಳು ಅನ್ನುವಂಥದ್ದು BJP ಇದರಲ್ಲಿದೆ, ದೆಹಲಿಯಲ್ಲಿದೆ. ಹೀಗಾಗಿ ಅವರು ಅದನ್ನು ಬಂದ್ ಮಾಡಿಸ್ಬೇಕಂತ ಘೋಷಣೆಗಳನ್ನು ಅಂತೇಳಿ ಈ ಸಂದರ್ಭದಲ್ಲಿ ಇಂಡಿಯಾ ಒಂದು ಏನು ಸಂಘಟನೆ ಅದ ಅದ್ರ ಬೆರಕು ಬಿದ್ದಿದ್ರಾಗೆ ಈ ನಮ್ಮ ಕಾಂಗ್ರೆಸ್ ಇದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಮೂವ್ಮೆಂಟ್ ಮಾಡೋ ಸಲುವಾಗಿ ಇವರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದರು. ಇದನ್ನ ಇಟ್ಟುಕೊಂಡು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿಯ ಗೆಳೆತನ ಇನ್ನಷ್ಟು ದೀರ್ಘವಾಗಿ ಹೊಡೆದು ಹೋಗಲಿ ಅನ್ನೋ ದೃಷ್ಟಿ ಇರ್ಬೋದು, ಮತ್ತೇನಿರ್ಬೋದು. BJP ಸೆಕ್ಷನ್ ಅವರು BJP ಸೆಕ್ಷನ್ ಅನ್ಬೇಕಾಗ್ತದೆ. ಯಾಕಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಸೆಂಟ್ರಲ್ ಗೌರ್ಮೆಂಟದ ಒಂದು ಪ್ರತಿನಿಧಿ ಇರೋದ್ರಿಂದಾಗೆ ಸೆಕ್ಷನ್ ಅವರು ಇದನ್ನು ದೋಡೋದು ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲ, ಇವೆಲ್ಲ ಮಾಡುವಾಗಿಲ್ಲ, ನೋಂದಣಿ ಮಾಡುವಂಗಿಲ್ಲ, ವೈಯಕ್ತಿಕ ವಿವರಗಳನ್ನು ತೆಗೆದುಕೊಳ್ಳುವಂಗಿಲ್ಲ, ವೈಯಕ್ತಿಕ ಹೆಣ್ಮಕ್ಳು ವಿವರಗಳನ್ನು ತೆಗೆದುಕೊಳ್ಳುವಂಗಿಲ್ಲ, ಇದು ತಪ್ಪು ಮಾಡ್ತಾಯಿದ್ದಾರೆ, ಸಂವಿಧಾನ ವಿರೋಧಿ ಇದು, ಹಾಗೆ ಹೀಗೆ ನಡೆದು ಅದಕ್ಕೆ ಕೇಜ್ರಿವಾಲ್ ಬಿಟ್ಟಿಲ್ಲ, ಸುಮ್ಮನೆ ಕೊಡ್ತಿಲ್ಲ. ಇದು BJP ಜನರ ವಿರೋಧಿ ಅದಪ್ಪ. ಇದು ನಾವು ಲಾಭದ ಬಜೆಟ್ ಮಾಡಿದ್ದೀವಿ ಇಲ್ಲಿವರೆಗೆ. ನಾವು ಗ್ಯಾರಂಟಿಗಳನ್ನು ಕೊಟ್ಟರೂ ಸಹ ಫ್ರೀ ನೀರು, ಫ್ರೀ ವಿದ್ಯುತ್ತ, ಅದೇ ರೀತಿಯಾಗಿ ಫ್ರೀ ಬಸ್ನಲ್ಲಿ ಅಡ್ಡಾಡುವಂಥದ್ದು ಇವೆಲ್ಲ ಕೊಟ್ಟಿದ್ರು ಹೆಣ್ಮಕ್ಳಿಗೆ ಮತ್ತು ಟೋಟಲ್ ಕುಟುಂಬಗಳಿಗೆ. ಇನ್ನೂ ಅನೇಕ ಕೊಟ್ಟಿದ್ದಾರೆ ಅವರು ಮಕ್ಕಳಿಗೆ. ಮತ್ತು ಅದರ ಮುಖ್ಯ ಶಿಕ್ಷಣ ಫ್ರೀ ಅಪ್ ಟು 10+2 ಇವೆಲ್ಲ ಫ್ರೀ. ಮುಂದೆ ಅದ್ರ ಜೊತೆ ಆರೋಗ್ಯ ಫ್ರೀ. ಇಂಥ ಕೊಡುವಂಥ ಶಕ್ತಿ ಇನ್ಯಾರಲ್ಲೂ ಇಲ್ಲ ಅನ್ನೋದು ಅಷ್ಟು ಸಿದ್ಧದ. ಅದರಲ್ಲೂ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ. ಯಾಕೆ ನಾ ಘೋಷಣೆ ಮಾಡಪ್ಪ ಗ್ಯಾರಂಟಿ ಅನ್ನುವಂಥ ಸ್ಥಿತಿಯೊಳಗೆ ಕರ್ನಾಟಕದಲ್ಲಿದೆ. ಹಾಗೆ ಅಲ್ಲೂ ದೆಹಲಿಯಲ್ಲಿನೂ ಅವ್ರಿಗೂ ಆ ಮಾತುಗಳು ಹೇಳೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. BJP ಮೊದಲು ಅದರ ವಿರೋಧಿ ಅಂತ ಹೇಳ್ತಾ ಅದನ್ನು ಸೇಫಾಗಿ ಉಳಿಯುವಂಥ ಪ್ರಯತ್ನ ಮಾಡ್ತದೆ. ಹೀಗಾಗಿ ಮತ್ತು ದೆಹಲಿಯಲ್ಲೇ ಕೇಜ್ರಿವಾಲ್ರು ಮತ್ತು ಅವ್ರ ಸಂಘಟಕರು ಆಯ್ಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಈಗ 1000 ಕೊಡುತ್ತಿರುವಂಥ ಹೆಣ್ಮಕ್ಳಿಗೆ ಒಂದು ಹಣ ಲಕ್ಷ್ಮಿ ಅದ ಏನು ಯೋಜನೆ ಅದ, ಅದು ನಾವು 2100 ಕೊಡ್ತೀನಿ ಅಂತ ಅದನ್ನು ಇನ್ನಷ್ಟು ಎಕ್ಸ್ಟ್ರಾ ಸೇರಿಸ್ತಾ ಇದ್ದಾರೆ. ಮತ್ತು ಏನೇನೇನು ಘೋಷಣೆ ಮಾಡ್ತಾಯಿದ್ದಾರೆ. ಇದೆಲ್ಲ ಆದರೆ ನಾವು ಇಬ್ಬರು ಸೋತು ಹೋಗ್ತೀವಿ ಅನ್ನುವಂಥದ್ದು ಈಗಾಗಲೇ ಕಾಂಗ್ರೆಸ್ ಅಂತ ಗೊತ್ತದ. ತಾವು ಸೋತಿದ್ದಾರೆ ಈಗಾಗಲೇ. ಅದಕ್ಕಾಗಿ ಮಾಕಣ್ಣವರು ಹೇಳಿದ್ರು ಹಿಂದೆ ಹೇಳಿಕೆಯಲ್ಲಿ ನಿಮಗೆ ರೆಫರ್ ಮಾಡಿದ್ದೀನಿ ಅದನ್ನು. ಇಲ್ಲ, ನಾವು ಆಮ್ ಆದ್ಮಿ ಜೊತೆಗೆ ಆರಂಭದಲ್ಲಿ ದೋಸ್ತಿ ಮಾಡಿ ತಪ್ಪಾಯ್ತು, ಸಂಯುಕ್ತ ಸರ್ಕಾರ ಮಾಡಿದ ತಪ್ಪಾಯ್ತು ಅಂತ ಹೇಳಿದ್ದು. ಅನಂತರದಲ್ಲೇ ತಿಕ್ಕಾಟ ಹಾಕಿದ್ದು ವಾರ್ ಇನ್ ಬಿಟ್ವೀನ್ ಆಫ್ ದ ಕಾಂಗ್ರೆಸ್ ಆ್ಯಂಡ್ ಆಮ್ ಆದ್ಮಿ. ಇವೆರಡರ ಒಂದು ತಿಕ್ಕಾಟದ ತನಕ ಇದನ್ನು ಉಪಯೋಗ ಮಾಡ್ಕೊಳ್ಳುವಂಥ BJP ಬುದ್ಧಿವಂತರು ಇವೆಲ್ಲ ಬಿಡ್ಕೊಂಡು ಇವತ್ತು ದೆಹಲಿ ಏನಾಗ್ಯದಪ್ಪ ಅಂದರೆ ಒಂದು ರೀತಿ ಕುದಿಯುವ ನೀರಾದಂಗೆ ಆಗ್ಯದ. ಅದಕ್ಕಾಗಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಕೇಜ್ರಿವಾಲ್ ಸಾಮಾನ್ಯ ಅಲ್ಲ, ನಿಜವಾಗಿಯೂ ಅವ್ರ ಸಾಹಸವನ್ನು ಮೆಚ್ಚಲೇಬೇಕಾದ್ದು. ಯಾಕಪ್ಪ ಅಂದ್ರೆ ಸಣ್ಣ ಪಕ್ಷ ಇದ್ಕೊಂಡು ಒಂದು ಕೇಂದ್ರದ ಅದರಲ್ಲೂ ದೆಹಲಿಯ ಗದ್ದುಗೆ ಹಿಡಿದ್ರೆ ಸುಲಭದ ಮಾತಲ್ಲ. ಅಂಥದ್ದನ್ನು ಆ ಸಂದರ್ಭದಲ್ಲಿ ಹೇಳಿದ್ರು ಅವರ ಭ್ರಷ್ಟಾಚಾರ ವಿರೋಧ ನೀತಿಯಿಂದ ಕೊನೆಗೆ ಆ ಭ್ರಷ್ಟಾಚಾರದ ಹಿಡಿತಲ್ಲೇ ಇವರು ಸಿಕ್ಕೊಂಡಿದ್ದಾರೆ. ಸಾರಾಯಿ ಮಾಫಿಯಾ ರೆಗಂಟಲ್ಲೇ ಅದು ಅವರನ್ನು ಯಾವ ಹಂತಕ್ಕೆ ತಂದು ನಿಲ್ಲಿಸೋದು ಗೊತ್ತಿಲ್ಲ. ಆದರೆ BJP ಇವತ್ತು ಮಾತ್ರ ಜೋರಾಗಿ ಕೇಜ್ರಿವಾಲ್ ಮನೆ ಕಟ್ಕೊಂಡಿದ್ದು ಮತ್ತೇನೂ ಆಗಿದ್ದು ಎಲ್ಲರೂ ಹೊರಗಿಡ್ತಾ ಇದ್ದಾರೆ. ಸಾರಾಯಿದಂತ ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಇವರು ಭ್ರಷ್ಟಾಚಾರವನ್ನು ತೋರಿಸ್ಕೊಳ್ತಾ ಪ್ರಯತ್ನ ಮಾಡಿದ್ದಾರೆ. ನಾವು ಸಹಿತ ಸಾಕಷ್ಟು ಸಲ ಈ ಮಾತನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದಾಗಿದೆ. ಅದಕ್ಕೆ ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ದೆಹಲಿ ಜನ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತೇಳಿ ವಿಚಾರ ಮಾಡಲಿಕ್ಕೆ ಇಚ್ಛಿದ್ದಾರೆ ಅಂತ ಅನಿಸ್ತದೆ. ಆದ್ರೆ ಒಂದು ಮಾತು ಮಾತ್ರ ನಿಜ, ಅಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಆಯ್ಕೆ ಆಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಇನ್ನು BJP ಈ ಒಂದು ಏನೋ ವಿರೋಧಿ ಕೆಲಸ ಅಂದರೆ ಹೆಚ್ಚು ಮಾಡುವಂಥದ್ದು, ಇದು ನೋಂದಣಿ ಮಾಡ್ಕೊಳ್ಳುವಂಥದ್ದು, ಇದನ್ನು ವಿರೋಧ ಮಾಡ್ತಾ ಕೇಜ್ರಿವಾಲ್ಗೆ ಒಂದು ಹೊಸ ವಿಷಯ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಇವರು
ಗ್ಯಾರಂಟಿ ವಿರೋಧಿ, ಜನ ವಿರೋಧಿ, ಜನರಿಗೆ ಒಳ್ಳೆಯದ ಸಹಿಸೋದಿಲ್ಲ, ಉದ್ಯೋಗ ಸೃಷ್ಟಿ ಮಾಡೋ ಶಕ್ತಿನೂ ಇಲ್ಲ. ಈ ದೆಹಲಿ ಒಂದನ್ನು ಇವ್ರು ತಮಗೆ ಬೇಕಾದ ಉಪಯೋಗ ಮಾಡ್ಕೊಳಿಸೋ ದುರುದ್ದೇಶ ಕೊಟ್ಟಿದ್ದಾರೆ. ಅದಕ್ಕೆ ಈ ದುರುದ್ದೇಶ ತಪ್ಪಿಸ್ಬೇಕು, ತಪ್ಪತಿ ಅನ್ನುವಂಥ ಮಾತು ಜನರಲ್ಲಿ ಬಿಂಬಿಸುವಂಥ ಕೆಲಸ ಭಾಳ ಚೆನ್ನಾಗಿ ನಮ್ಮ ಏನಪ್ಪ ಅಂದ್ರೆ ಕೇಜ್ರಿವಾಲ್ ಮಾಡ್ತಾಯಿದ್ದಾರೆ. ಜೊತೆಗೆ ಸಂಜಯ್ ನಮ್ಮ ಸಿಂಗ್ ಅವರು, ಆತಿಶಿ ಅವರು, ಇವರೆಲ್ಲರೂ ಈ 1 ಪಾಯಿಂಟ್ ಪ್ರೋಗ್ರಾಮ್ ತೊಗೊಂಡು ನಿಶ್ಚಿತವಾಗಿ BJP ದೊಡ್ಡ ಹೊಡೆತ ಕೊಡ್ಬೋದೇನೋ ಅಂತ. ಯಾಕಂದ್ರೆ ದೆಹಲಿ ಜನ ಈಗ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವರು ಫ್ರೀ ಎಜುಕೇಷನ್ನು, ಫ್ರೀ ನೀರು, ಫ್ರೀ ಜೊತೆಗೆ ಆರೋಗ್ಯ ಯಾರು ಕೊಡ್ತಾರೆ ರೀ? ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ BJPಯ ಬಣ್ಣದ ಮಾತಿಗೆ ಆಗಿರ್ಬೋದು, ಭಯ ಹುಟ್ಟಿಸೋ ಮಾತಿಗೆ ಆಗಿರ್ಬೋದು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಮತ್ತು ಇನ್ನೊಂದು ದೆಹಲಿ ಜನರು ಬುದ್ಧಿವಂತರಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲೇ ಒಬ್ಬ ಗಟ್ಟಿಮುಟ್ಟಾದಂತಹ ಸ್ಟ್ರಾಂಗ್ ಆದಂಥ ವ್ಯಕ್ತಿ ಕೇಂದ್ರದಲ್ಲಿ ಬೇಕಂತೇಳಿ ಅವ್ರು ಹಂಗೆ ತಿಳ್ಕೊಂಡಿದ್ದಾರೆ. ಮೋದಿ ಅವರಿಗೆ ಮತ ಹಾಕ್ತಾರೆ. ಅದು ಮಾಡಿ ನೋಡಿ ನೀವು 7-7 ಎಲ್ಲ ಅವತ್ತು ಇಬ್ಬರು ಜಾಯಿಂಟಾಗಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಜಾಯಿಂಟಾಗಿ ನಿಂತಿದ್ದರೂ ಒಂದು ಸೀಟ್ ಬರಲಿಲ್ಲ. ಆದರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಜನ 1 ಪಾಯಿಂಟ್ ಪ್ರೋಗ್ರಾಮ್ ಅನ್ನುವಂಗೆ ಕೇಜ್ರಿವಾಲ್ ಆರಿಸ್ತಿರೋದು ನಾವು ನೋಡ್ತಾ ಇದ್ದೀವಿ. ಈ ಸಲ ಹಂಗೆ ಮಾಡ್ಬೋದಾ ಅಂತ. ಯಾಕಂದರೆ BJP ಇಷ್ಟೊಳಗೆ ಹೇಳಬೇಕಾಗಿತ್ತು, ತನಗೂ ಗ್ಯಾರಂಟಿನೂ ಘೋಷಣೆ ಮಾಡಬೇಕಾಗಿತ್ತು. ಒಂದು ಹೆಜ್ಜೆ ಮುಂದೆ ಹೋಗಿ ಕೇಜ್ರಿವಾಲ್ ಗ್ಯಾರಂಟಿ ಕೊಡ್ತಾನೆ, ಅದಕ್ಕೆ ಹೆಚ್ಚಿನ ಗ್ಯಾರಂಟಿ ಕೊಡ್ತಾನೆ ಅಂತ ಹೇಳಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಜನ ಈಗಾಗಲೇ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಫ್ರೀ ಎಜುಕೇಷನ್ ಯಾರು ಕೊಡ್ತಾರೆ ಇವತ್ತಿನ ತುಟ್ಟಿ ದಿನದೊಳಗೆ? ಪ್ರೈವೇಟ್ ಸ್ಕೂಲ್ದಾಗ ಯಾವ ರೀತಿ ದುಡ್ಡನ್ನ ಹರಿತಾರೆ ಅನ್ನೋದು ಎಲ್ಲರಿಗೂ ಗೊತ್ತದು. ಪ್ರೈವೇಟ್ ಸ್ಕೂಲ್ಗಳ ಲೇವಲ್ದಲ್ಲಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲಗಳನ್ನು ತೆಗೆದಾರಲ್ಲ. ಅದಕ್ಕಾಗಿ ಜನ ಮೋಸ್ಟ್ ಪ್ರಾಬಬ್ಲಿ ಶಿಕ್ಷಣಕ್ಕೆ ಮತ್ತು ತಮ್ಮ ಆರೋಗ್ಯ ಮೊಹಲ್ಲಾ ಕ್ಲಿನಿಕ್ ದೊಡ್ಡ ಪ್ರಸಿದ್ಧ ಆಗಿಬಿಟ್ಟது ದೆಹಲಿ ತುಂಬರಿ. ದೆಹಲಿ ಜನರಿಗೆ ಅತ್ಯಂತ ಏನಿಲ್ಲ ಫ್ರೀಯಾಗಿ ಅಂದಾಗ ಆ ಜನ ಇವ್ರಿಗೆ ಒಲಿತಾರ. ಅದಕ್ಕಿಂತ ಹೆಚ್ಚಿಗೆ ಏನಾರು ಕೊಡ್ಬೇಕಾಗಿತ್ತು ಇವರು. ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳಬೇಕಾಗಿತ್ತು. ಉದ್ಯೋಗ ಸೃಷ್ಟಿ ಮಾಡೋಕ್ಕಲ್ಲಿ ಏನದ ರೀ? ಉದ್ಯೋಗ ಸೃಷ್ಟಿ ಮಾಡೋದು ಸುಲಭದ ಕೆಲಸ ಅಲ್ಲ. ಹೋಗ್ಲಿ ಕಡೆ ಗ್ಯಾರಂಟಿಯನ್ನು ಹೆಚ್ಚಿಡಬೇಕಾಗಿತ್ತಲ್ಲ BJP ಅವರು. ಅವ್ನು ಭ್ರಷ್ಟ ಅದೇನು ನಮಗೆ ಅವ್ರು ಭ್ರಷ್ಟ ಅನ್ನೋಂಗೆ ಭ್ರಷ್ಟ ಅದಾರ, ನಾವು ಅವ್ನಿಗೆ ಹೆಚ್ಚು ಕೊಡ್ತೀವಿ ಕೇಜ್ರಿವಾಲ್ಗಿಂತಲೂ ಅನ್ನೋಂಥ ಮಾತನ್ನು ಯಾಕೆ ಮಾತಾಡಲಿಲ್ಲ? ಅದು ಮಾತಾಡಿದ್ರೆ ಜನ ಒಂದು ಸ್ವಲ್ಪ ಹೊಳಬೋದಿತ್ತೇನೋ. ಭ್ರಷ್ಟಾಚಾರದ ಬಗ್ಗೆ ಜನರಲ್ಲೂ ಅಲ್ಲಿ ಸಾಕಷ್ಟು ಅದ್ರ ವಿರೋಧದ ಇಲ್ಲಂತಲ್ಲ. ಕೇಜ್ರಿವಾಲ್ ಸಜ್ಜನಾಗಿ ಉಳಿಲಿಲ್ಲ ಅಂತ ಅವ್ರ ಭಾವನೆಗಳಿದ್ದಾವೆ. ಆದರೆ ಯಾವ ರೀತಿ ಮಾಡಿದ್ರು ಇವರು ಪ್ರಯತ್ನ ಮಾಡಿದಾರೆ. ಅದನ್ನು ಯಾರು ಸಿಗಿಸಿದ್ರು, ತಮ್ಮನ್ನು ಯಾವ ರೀತಿ ಅಪಪ್ರಚಾರ ಮಾಡಿದರು ಅಂತೇಳಿ. ಯಾಕೆಂದರೆ ಸಾರಾಯಿ ವಿಷಯ ಏನದಲ್ಲ, ಇದು ಸ್ಟೇಟಿಗೆ ಸಂಬಂಧಿಸಿದಂಥದ್ದು ವಿಷಯ. ಸ್ಟೇಟಿಗೆ ಇನ್ಕಮ್ ಬರಬೇಕಾದ್ರೆ ಸಾರಾಯಿಯಲ್ಲಿ ವಿಶೇಷವಾಗಿ ಏನಾದರೂ ಹೆಚ್ಚು ದುಡ್ಡು ತಗೊಂಡು ಮಾಡಿ ಉಪಯೋಗ ಮಾಡುವಂಥದ್ದು ನಾವು ಎಲ್ಲ ಸರ್ಕಾರಗಳು ನೋಡ್ತೀವಿ. ಇವರು ಸಹಿತ ತಮ್ಮ ಸಾರಾಯಿ ನೀತಿಗಳಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೇ ಯಾವ ರೀತಿಯಾಗಿ ಇವ್ರು ನಡ್ಕೊಂಡಿದ್ದಾರೆ BJPಗೂ ಅನ್ನೋದು ನಾವು ನೋಡ್ತಾ ಇದ್ವಿ. ಅಂದಾಗ ಅದನ್ನು ದೊಡ್ಡ ಇಶ್ಯೂ ಮಾಡಿ ಎದ್ದ ತಕ್ಷಣ ಸಾರಾಯಿ ಅದು ಈಗ ನಿಧಾನಕ್ಕೆ ದೆಹಲಿ ಜನರಿಗೆ ಇದೇನು ಮಾರ ಹೊಳೆ ಅಂತ ಹೇಳ್ತಾರಲ್ಲ ಇವರು. ಎಷ್ಟು 115 ಕೋಟಿ 120 ಕೋಟಿ ಬೇಡ 1000 ಕೋಟಿ ಅದು ಎಷ್ಟಾಯ್ತು? ಅವರು ಮತ್ತೆ ಎಲೆಕ್ಷನ್ದಾಗ ಹಾಕ್ಯಾರಲ್ರಿ. ಅವ್ರು ಮತ್ತೆ ಏನು ಆರೋಪ ಮಾಡಿದ್ರು? ಇಲೆಕ್ಷನ್ದಾಗ ಹಂಚಿದಾರೆ ಅಂತ ಹೇಳ್ತಾರೆ ಅವರು. ಪಂಜಾಬ್ ಎಲೆಕ್ಷನ್ದಾಗ, ಗುಜರಾತ್ ಎಲೆಕ್ಷನ್ದಾಗ ದುಡ್ಡು ಅದನ್ನು ಹಂಚಿದಾರು. ಇವ್ರು ಚಿಂತಿತ್ತು ಸರಿನಾ ಭ್ರಷ್ಟಾಚಾರ ಮಾಡಿದ ಕಾರಣ ಅದರ ಸಾರಾಯಿ ಸಿಕ್ಕೊಂಡಿರ್ತೀವಿ ಇವ್ರು ವಾದ ಮಾಡ್ತಾರೆ. ಆದರೆ ಇವ್ರು ಸ್ವಂತ ಉಪಯೋಗ ಮಾಡ್ತಾರೋ ಮಾಡಿದ್ರು ಅಂತ ಎಲ್ಲೂ ಬರೋದಿಲ್ಲ. ಒಂದೇನೋ ದೆಹಲಿ ಮುಖ್ಯಮಂತ್ರಿ ಸಲುವಾಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ದು, ಮನೆ ಕಟ್ಟಿದ್ದು, ಅದನ್ನು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಇವತ್ತು ಅವ್ರ ಮುಖ್ಯಮಂತ್ರಿ ಇಲ್ಲ, ಈಗ ಹೊರಗಿದ್ದಾರಲ್ಲ. ಈಗ ಯಾರು ಮುಖ್ಯಮಂತ್ರಿ? ಅವರು ಅಲ್ಲಿದ್ದಾರೆ ಈಗ. ಅಂದ್ರೆ ಯಾರು ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೋ ಅವ್ರಿಗೆ ಎಷ್ಟೇ ಪ್ರವೇಶ ಐತಿ, ಉಳಿದವ್ರಿಗೆ ಅಲ್ಲ. ಅದು ಪರ್ಮನೆಂಟ್ ಅವ್ರ ಮನೆ ಅಲ್ಲ ಅನ್ನೋದು ಜನಕ್ಕೂ ತಿಳಿಯಾಗಿದೆ. ಹೀಗಾಗಿ ದೆಹಲಿಯ ಚುನಾವಣೆ ಮಾತ್ರ BJPಗೆ ಕಬ್ಬಿಣದ ಕಡಲೆ ಅನ್ನೋದು ಎರಡು ಮಾತಿಲ್ಲ. ಆದರೂ ಈ ಮೋದಿಯವರು ಮತ್ತು ಶಾರ್ ಅವರ ಮ್ಯಾಜಿಕ್ ಏನು ಮಾಡುತ್ತೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಮ್ಯಾಜಿಕ್ ಮಾಡುವಂಥ ಶಕ್ತಿ ಇವತ್ತು ಮೋದಿ ಮತ್ತು ಶಾರ್ ಅವ್ರಿಗಿಲ್ಲ. ಮತ್ತು ಹಿಂದಾದರೂ ಸಹಿತ RSS ಅವ್ರ ಜೊತೆ ಇದ್ದಾಗೂ ಸಹಿತ 2015ರಾಗ ಈ ನಮ್ಮ ಆಮ್ ಆದ್ಮಿ ಅವ್ರ ವಿರುದ್ಧ ಗೆದ್ದಿದ್ದು ಅವ್ರ ಮುಖ ನೋಡಿ ಅವತ್ತು ಮಂದಿ ಓಟ್ ಹಾಕಿರಲಿಲ್ಲ, ಗ್ಯಾರಂಟಿ ನೋಡಿ ಓಟ್ ಹಾಕಿದ್ರು. ಇವತ್ತು ಅದ ಪರಿಸ್ಥಿತಿ ದೆಹಲಿಯಲ್ಲದ. ಮೋಸ್ಟ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಫಲಡ ಅಂದರೆ ಅವರ ತಕಡಿ ತೂಕ ಹೆಚ್ಚಾಗೋದ್ರಿಂದಾಗೆ ಇವತ್ತು ಕಾಂಗ್ರೆಸ್ ಮತ್ತು BJPಗರು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸಕ್ಷಣ ಅವರಂತೆ BJPಯ ಬಲಗೈ ಬಂಟು ಮತ್ತು ಹೇಳೋದ್ರಾಗೇನು ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ದೆಹಲಿ ಇವತ್ತು ಕ್ವಾತ ಕುದಿಯಾಗದೆ. ಏನಂತೀರಿ ನೀವು ಇದಕ್ಕೆ? ನೋಡಿ ಚುನಾವಣೆ ಏನಾಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಗಡಿ ವಂದನೆಗಳು.